ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗಾಗಲೇ 7.5 ಪ್ರಭಾವದಿಂದ ಪಾರಾಗ್ಬಿಟ್ಟಿದ್ದೀರಿ, ವರ್ಷದ ಮೇಲಾಗಿದೆ. ಆದರೆ ನಿಮಗೆ ಇನ್ನೂ ಎಷ್ಟೋ ಜನರಿಗೆ ಸಮಸ್ಯೆಗಳು ಕಾಡ್ತಾ ಇದೆ. ಕಾರಣ ಗುರುವಿನ ಅನಾನುಗ್ರಹ ಉಂಟಾಗಿದ್ದಂಥದ್ದು. ಈಗ ಗುರುವಿನ ಅನುಗ್ರಹದ ಜೊತೆಗೆ ಶನಿಯ ಅನುಗ್ರಹ ಎರಡೆರಡೂ ಸಹ ಸೇರ್ಕೊಂಡು, ಅದರಲ್ಲೂ 12 ವರ್ಷಗಳಿಗೆ ಒಮ್ಮೆ ಬರ್ತಾ ಇರತಕ್ಕಂತಹ ಉಚ್ಚ ಸ್ಥಾನದ ಸಂಚಾರದ ಮಹಾಯೋಗವನ್ನ ಮಕರ ರಾಶಿಯವರು ಈಗ ಅನುಭವಿಸ್ತಕ್ಕಂಥದ್ದು. ಈಗ 3ನೇ ಮನೆಗೆ ಹೋಗಿದ್ದಾನೆ ಗುರುವಿನ ಸ್ಥಾನದಲ್ಲಿ ಶನಿಯ ಸಂಚಾರ. ಅದೇ ರೀತಿಯಾಗಿ ಆದಾಸ್ಥಾನದ ಅಧಿಪತಿಯು ಉಚ್ಚ ಸ್ಥಾನದಲ್ಲಿ ಸಂಚಾರ. ನಿಮಗೆ ಬಹಳ ವೈಭವದ ಯೋಗ. ನಿಮ್ಮ ಅನೇಕ ದಿನದ ಕಣ್ಣೀರಿನ ಮುಕ್ತಾಯ, ಬಹಳ ಸಮಸ್ಯೆಗಳನ್ನ ಜೀವನದಲ್ಲಿ ಅನುಭವಿಸಿ ನಮ್ ಜೀವನಾನೇ ಇಷ್ಟು, ನನಗಿನ್ನೇನೂ ಬೇಡವೇ ಬೇಡ ಜೀವನ ಅಂತ ಯೋಚನೆ ಮಾಡ್ತಕ್ಕಂತಹವರಿಗೂ ಈ ಕಾಲ ಸುವರ್ಣ ಸಮಯ. ನಿಮ್ಮ ಜೀವನದ ಅದೃಷ್ಟದ ದೆಸೆ ಬದಲಾಗ್ತಾ ಇದೆ. ಅದನ್ನ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೇನಾಗ್ಬಿಡತ್ತೆ ಮಕರ ರಾಶಿಯವರೇ, ಮೊದಲೇ ಎಲ್ಲಾ ವಿಚಾರದಲ್ಲೂ ಬೇರೆಯವರ ಕಣ್ಣಿಗೆ ನೀವು ಆಲಸಿಗಳಾಗಿ ಕಾಣ್ತೀರಿ. ಆದ್ರೆ ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಯೋಚನೆಗಳನ್ನ ಅವ್ರುಗಳು ಅರ್ಥ ಮಾಡ್ಕೊಳಕ್ ಆಗದೆ ಹೋಗ್ಬಿಡ್ತಾರೆ. ನಿಮ್ಮ ಚಿಂತನೆಯ ಕಾಲಾವಧಿ ಏನಿರುತ್ತಲ್ಲ, ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತೀರಲ್ಲ, ಆ ಯೋಚನೆ ಮಾಡ್ತಕ್ಕಂತಹ ಕಾಲಘಟ್ಟ ಬೇರೆಯವರಿಗೆ ಏನನ್ಸುತ್ತೆ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಆದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರೋದಿಲ್ಲ. ಇದು ಆದ್ರೆ ಏನು, ಆಗದೆ ಹೋದ್ರೆ ಏನು ಅನ್ನುವಂತಹ ವಿಚಾರಗಳನ್ನ ಮಾಡ್ತಾ ಇರ್ತೀರಾ. ನಿಮ್ಮ ಮನಸ್ಸನ್ನು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಟ್ಬಿಡಿ, ನಿಮ್ ಜೀವನ ನೀವು ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಗಮನವನ್ನ ಕೊಡಿ. ಅದೇ ರೀತಿಯಾಗಿ ತಾಮ್ರಪಾದದಿಂದ ಬಂದಿರೋದ್ರಿಂದ 3ನೇ ಮನೆಯೊಳಗಡೆ ಬಹಳ ಶಕ್ತಿಶಾಲಿಯುತವಾಗಿದ್ದಾನೆ ಶನಿ. ವ್ಯಾಪಾರ ವ್ಯವಹಾರಗಳು ಬಹಳ ಅತ್ಯದ್ಭುತವಾಗಿ ಸಾಗತ್ತೆ, ಉದ್ಯೋಗಗಳಲ್ಲಿ ಲಾಭವಾಗತ್ತೆ. ಆದ್ರೆ ಜಾಗ್ರತೆ ಮಾಡ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಹತ್ತಿರದವರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು, ನನ್ನ ಒಡ ಹುಟ್ಟದವರು ನಂಬಿ 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 ತಲೆ ಮೇಲೆ ಕೂಡಿಸ್ಕೊಂತೀರಲ್ಲ, ಅಂಥವರಿಂದಲೇ ಅನ್ಯಾಯ. ಬರೆದಿಟ್ಕೊಳ್ಳಿ. ಈ ಟೈಮ್ನಲ್ಲಿ ನೀವು ಜಾಗ್ರತೆ ಮಾಡ್ಲಿಲ್ಲ, ನೀವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲವನ್ನ ಉರುಳಿಸ್ಬಿಡ್ತಾರೆ. ಹುಷಾರು. ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟದ ಸಮಯ, ನಿಮ್ಮ ಕಷ್ಟದ ಹಣ, ಶ್ರಮ ವ್ಯರ್ಥ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇ ಆಗಿದೆ. ಇದು ಮೊದಲೇ ಕಲಿಗಾಲ. ನಂಬಿಕೆ ಅನ್ನುವಂತಹ ಪದಕ್ಕೆ ಅರ್ಥವೇ ಇಲ್ಲದ ಕಾಲ. ಅಂತಹ ಸಮಯದೊಳಗಡೆ ಅವ್ರು ನನಗೇನು ಮಾಡಲ್ಲ, ಇವ್ರು ನನಗೇನು ಮಾಡಲ್ಲ, ಬೇರೆಯವ್ರನ್ನ ದೂಷಣೆ ಮಾಡೋದು ಬೇಡ, ಅವರಿಂದ ನಿಮಗೆ ಮೋಸ ಆಗ್ಬೇಕು ಅಂತ ನಿಮ್ಮ ಹಣೆ ಬರಹ ಆಗಿತ್ತು ಅಂದ್ರೆ ಯಾರೇನೂ ಮಾಡಕ್ಕಾಗಲ್ಲ. ಹಾಗಾಗಿ ಹುಷಾರು. ನಿಮ್ ಜಾಗ್ರತೆ ಒಳಗೆ ನೀವು ಜೀವನ ಮಾಡಿ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಏನೋ ಕಾಣುತ್ತೆ. ವ್ಯಾಪಾರ ವ್ಯವಹಾರಗಳು ಹೆಚ್ಚು ಲಾಭಗಳನ್ನ ತಂದ್ಕೊಡ್ತಕ್ಕಂಥದ್ದು. ಕಾರ್ಯ ಸಾಧನೆ ತುಂಬಾನೇ ಚೆನ್ನಾಗಾಗತ್ತೆ. ಒಂದಿಷ್ಟು ಕೆಲಸಗಳಲ್ಲಿ ಅಧಿಕ ತಿರುಗಾಟ ಅಂತ ಅನಿಸಿದರೂ ದಿನಾಂತ್ಯಕ್ಕೆ ಬಹಳ ಲಾಭಗಳನ್ನ ನೋಡ್ತೀರಿ. ಒಂದಷ್ಟು ಇಲ್ಲ ಸಲ್ಲದ ಆರೋಪ ಅಪವಾದಗಳಿಗೆ ತುತ್ತಾಗಬಹುದು. ಸ್ತ್ರೀ ಸಂಬಂಧಿತವಾಗಿ ಒಂದಷ್ಟು ಸಮಸ್ಯೆಗಳನ್ನ ನೋಡಬಹುದು. ಜಾಗ್ರತೆ. ಅನಾವಶ್ಯಕವಾದ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ಳೋಕೆ ಹೋಗೋದು ಬೇಡ. ನೆಮ್ಮದಿಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಜಾಗ್ರತೆಯಾಗಿರಿ. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಬಂಧು ಮಿತ್ರರು ಒಂದಷ್ಟರ ಮಟ್ಟಕ್ಕೆ ಸಹಾಯಗಳನ್ನೇನೋ ಮಾಡ್ತಾರೆ. ಆದ್ರೆ ಕೆಲ ವಿಚಾರಗಳನ್ನ ನಾಗ್ಲೇ ಹೇಳಿದ ಹಾಗೆ ಸಮಸ್ಯೆಗಳು ಇರೋದ್ರಿಂದ ಶನಿ ಶಾಂತಿ ಮಾಡಿಕೊಳ್ಳೋದು ಮರಿಬೇಡಿ. ಜುಲೈ 12ನೇ ತಾರೀಕಿನ ಒಂದು ಶನಿ ಶಾಂತಿಯ ವಿಶೇಷವಾದಂತಹ ಸಮಯದಲ್ಲಿ ನೀವು ಶನಿ ಶಾಂತಿಯನ್ನು ಮಾಡಿಸ್ಕೊಂಡು ನಿಮ್ಮ ಬದುಕನ್ನು ಬದಲಾವಣೆ ಮಾಡಿ ಅವತ್ತು ಇನ್ನೊಂದು ದೊಡ್ಡ ಮಟ್ಟದ ಬದಲಾವಣೆಗೆ ನಾಂದಿಯನ್ನ ಹಾಡ್ತಾ ಇರ್ತಕ್ಕಂಥದ್ದು. ಏನಪ್ಪಾ ಅಂತ ದೊಡ್ಡ ದಿವಸ ಅವತ್ತು ಜುಲೈ 12ನೇ ತಾರೀಕು ಅಂತ ಹೇಳಿದ್ರೆ, ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ
ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಪೂಜೆ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ, ಹಾಗಾಗಿ ಧೈರ್ಯವಾಗಿ ಇದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಇನ್ನು ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಶ್ರೀರಕ್ಷೆ ಅನ್ನುವಂಥದ್ದು ಸಿಗತ್ತೆ. ನಿಮ್ ಜೊತೆಗೆ ತುಂಬಾ ಚೆನ್ನಾಗಿ ನಡ್ಕೊಳ್ತಾರೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಗುರುತಿಸಿ ಗೌರವಿಸ್ತಕ್ಕಂತಹ ಒಂದು ಸಮಯ. ಪ್ರಮೋಷನ್ ಸಿಗತ್ತೆ, ಬಡ್ತಿ ಸಿಗತ್ತೆ. ಅದೇ ರೀತಿಯಾಗಿ ಸಣ್ಣ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದ ಅವಕಾಶವನ್ನ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಆಗತ್ತೆ. ಕರ್ತವ್ಯದಲ್ಲಿ ನಿಮಗೆಲ್ಲೂ ಲೋಪ ಬರದೇ ಇರೋ ಹಾಗೆ ನೀವು ನೋಡ್ಕೊಂಡ್ರೆ ನಿಮಗೆ ಯಶಸ್ಸನ್ನೋದು ಕಟ್ಟಿಟ್ಟ ಬುತ್ತಿ ಆಗತ್ತೆ. ಇನ್ನು ವ್ಯಾಪಾರಿಗಳಿಗೆ ಹೆಚ್ಚಿನ ಧನಲಾಭದ ಯೋಗ, ಅದೇ ರೀತಿ ಸ್ವಲ್ಪ ಮಟ್ಟ ಖರ್ಚುಗಳು ಅದೇ ರೀತಿಯಾಗಿ ಬರುತ್ತವೆ. ಮಿತ್ರರು ಮೋಸ ಮಾಡೋದಕ್ಕೆ ಹಿಂಜರಿಯಲ್ಲ, ಆಗ್ಲೇ ಹೇಳಿದ್ದೀನಿ, ಹುಷಾರ್. ವಿಶೇಷವಾಗಿ ನಿಮ್ಮ ವಿರೋಧಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳಾದ್ರೂ ವಿರೋಧಿಗಳಿಂದ ನೀವು ಪಾರಾಗ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಪ್ರಗತಿ, ಅದರಲ್ಲೂ ಒಂದು ಪ್ರೈಮರಿ ಒಂದು ಎಜುಕೇಶನ್ ಪಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ವಿದ್ಯಾಪ್ರಾಪ್ತಿಯ ಯೋಗಗಳೆಲ್ಲ ಇದ್ದಾವೆ. ತುಂಬಾ ಚೆನ್ನಾಗಿದೆ. ನೆಮ್ಮದಿಯಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ ಇದಾಗಿತ್ತು ಮಕರ ರಾಶಿಯವರಿಗೆ ಶನಿ ನಕ್ಷತ್ರ ಸಂಚಾರದ ಫಲ ಮತ್ತು ವಕ್ರೀಗತನಾದಾಗ ಸಿಗಬಹುದಾಗಿರ್ತಕ್ಕಂತಹ ಗೋಚಾರದ ಸೂಚಿತ ಫಲಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.